ಸಿಟಿ? ಇಲ್ಲ, ಇದೆಲ್ಲ ಸಮಸ್ಯೆಗಳು ನಾವು ಕೂಡ ನೋಡ್ತಾ ಇದ್ದು ಮತ್ತು ನಮ್ಮ ಹಂತದಲ್ಲೂ ಕೂಡ ನಾವು ಪೊಲೀಸ್ ಇಲಾಖೆಯವರಿಗೆ ಇವರಿಗೆಲ್ಲ ಹೇಳ್ತಾ ಇದ್ದು. ಈ ಏನು ಬಿಟ್ಟೋಗಿರುವಂಥ ವಾಹನಗಳು ರಸ್ತೆಗಳಲ್ಲಿ ವಾರಗಟ್ಟಲೆ, ತಿಂಗಳಗಟ್ಟಲೆ, ವರ್ಷಾನುಗಟ್ಟಲೆ ಬಿಟ್ಟೋಗಿರುವಂಥದ್ದು ಅದು ತೆರವುಗೊಳಿಸ್ಬೇಕು. ಅಂದರೆ ಎಲ್ಲಿಗೆ ತೊಗೊಂಡೋಗ್ಬೇಕು, ಅದಕ್ಕೆ ಪ್ರೊಸೀಜರ್ ಏನು ಮತ್ತು ಅದಕ್ಕೆ ಒಂದು ರೀತಿಯ ಕಾರ್ಯಾಚರಣೆ ಮಾಡ್ತಕ್ಕಂಥದ್ದಕ್ಕೆ ಸ್ಪಷ್ಟವಾದಂಥ ಮಾರ್ಗಸೂಚಿಗಳು ಇರಲಿಲ್ಲ. ಇವತ್ತು ನಮ್ಮ ಕೃಷ್ಣ ಬೈರೇಗೌಡರು ಬೆಂಗಳೂರಿನ ಉಸ್ತುವಾರಿ ಸಚಿವರಾದ ನಂತರ, ಇಲಾಖೆಯ ಸಚಿವರಾದ ನಂತರ ಇವತ್ತು ಈ ಒಂದು ವಿಷಯಗಳ ಬಗ್ಗೆ, ಅಂದರೆ ಸಾರ್ವಜನಿಕರಿಗೆ, ಪಾದಚಾರಿಗಳಿಗೆ, ಸ್ವಚ್ಛತೆ ಬಗ್ಗೆ ಎಲ್ಲದ್ರ ಬಗ್ಗೆ ಗಮನ ಕೊಡ್ತಾ ಇದ್ದಾರೆ. ಇವೆಲ್ಲ ದೊಡ್ಡ ದೊಡ್ಡ ವಿಚಾರಗಳಂತ ಕೆಲವರು ಅನಿಸದೇ ಇರ್ಬೋದು, ಆದರೆ ಇದು ಭಾಳ ಮುಖ್ಯವಾದಂಥ ವಿಷಯ. ಯಾಕೆಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಈ ನಗರದ ಒಂದು ಬೆಳವಣಿಗೆ, ನಗರದ ಸ್ವಚ್ಛತೆ, ನಗರದ ಸೌಂದರ್ಯೀಕರಣ, ಈ ನಗರ ನಮ್ಮ ಬೆಂಗಳೂರು ಅಂತ ಹೆಸರು ನಾವು ಕೊಟ್ಟಾಗ, ನಮ್ಮ ಬೆಂಗಳೂರು ಅಂತ ನಾವು ಒಂದು ಬಿರುದನ್ನು ಕೊಟ್ಟಾಗ, ನಮ್ಮ ಬೆಂಗಳೂರು ಅಂದ್ರೆ ಏನರ್ಥ? ಇದು ಎಲ್ಲರದು ಅಂತ. ನಮ್ಮ ಪಾಲುಗಾರಿಕೆನೂ ಇದೆ, ನಮ್ಮ ಜವಾಬ್ದಾರಿನೂ ಕೂಡ ಇದೆ, ನಮ್ಮ ಹೊಣೆಗಾರಿಕೆ ಕೂಡ ಇದೆ. ಅದರಿಂದ ಸಾರ್ವಜನಿಕರು ಇವತ್ತು ಸಹಕಾರ ನೀಡಬೇಕು. ಆ ದೃಷ್ಟಿಯಿಂದ ಇವತ್ತು ಈ ಏನು ಬಿಡಾಡಿ ವಾಹನಗಳಿದೆ ಅದನ್ನು ರಸ್ತೆಗಳಿಂದ ಯಾರೂ ಬರ್ದೇನೆ ಹೋದರೆ ಅದನ್ನು ಅಲ್ಲಿಂದ ತೆರವುಗೊಳಿಸಿ ಸ್ಥಳಾಂತರ ಮಾಡಿ ನಂತರ ಅದನ್ನು ಕಾನೂನು ಪ್ರಕಾರ ಹರಾಜು ಮಾಡ್ತಕ್ಕಂಥ ಒಂದು ಕೆಲಸ. ಇದು ಖಂಡಿತ ಒಳ್ಳೆಯದು, ಸಾರ್ವಜನಿಕರಿಗೂ ಒಳ್ಳೆಯದು, ಪಾದಚಾರಿಗಳಿಗೂ ಒಳ್ಳೆಯದು, ವಾಹನ ಸಂಚಾರಕ್ಕೆ ಒಳ್ಳೆಯದು. ಮತ್ತು ಅದಕ್ಕಿಂತ ಹೆಚ್ಚಾಗಿ ಇದರಿಂದ ಭಾಳಷ್ಟು ಒಂದು ಕೆಟ್ಟ ಒಂದು ಅಲ್ಲಿ ಈ ಕಸದ ರಾಶಿ ಆಗ್ತಾಯಿತ್ತು. ಆ ವಾಹನಗಳ ಕೆಳಗಡೆ ಗುಡ್ಸೋಕ್ಕಾಗೋದಿಲ್ಲ, ಅಲ್ಲೇ ಎಲ್ಲ ಕಸ ರಾಶಿ ಸೇರಿಕೊಂಡು ದೊಡ್ಡ ಒಂದು ನಾತ ಕೂಡ ಬರುವಂಥ ಪರಿಸ್ಥಿತಿಗಳು ಬರ್ತಾಯಿತ್ತು. ಆದ್ದರಿಂದ ಇದೆಲ್ಲ ಕೂಡ ಒಂದು ನಗರದ ಹಿತದೃಷ್ಟಿಯಿಂದ ನಮ್ಮ ಸರ್ಕಾರ ಇವತ್ತು ಸನ್ಮಾನ್ಯ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮಾಡ್ತಾ ಇದೆ. ಇದನ್ನು ನಾವೆಲ್ಲರೂ ಕೂಡ ಸಹಕಾರ ಕೊಡಬೇಕು. ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳಾಗ್ಬೋದು, ಇಲ್ಲ ಅಂತ ಹೇಳಲ್ಲ. ಆ ಸಮಸ್ಯೆಗಳು ಬಂದಾಗ ನಾವು ಕೂತು ಸ್ಪಂದಿಸ್ತಕ್ಕಂಥದ್ದು, ಮಾನವೀಯತೆ ದೃಷ್ಟಿಯಿಂದ ಏನು ಮಾಡಬೇಕು ಅದನ್ನು ಕೂಡ ನಮ್ಮ ಸರ್ಕಾರ ಮುಕ್ತವಾಗಿ ಮಾಡುತ್ತೆ ಅಂತ ನನ್ನ ವಿಶ್ವಾಸ ಇದೆ. ಅದನ್ನು ಆ ನಿಟ್ಟಿನಲ್ಲಿ ಇವತ್ತು ಈ ಬೆಂಗಳೂರಿನ ಒಂದು ಬೆಳವಣಿಗೆ, ಒಂದು ಕಡೆ ಮೂಲಭೂತ ಸೌಕರ್ಯಗಳು, ಇನ್ನೊಂದು ಕಡೆ ಸ್ವಚ್ಛತೆ, ಸೌಂದರ್ಯೀಕರಣ ಎರಡನ್ನು ಕೂಡ ಮಾಡೋದಕ್ಕೆ ನಮ್ಮ ಸರ್ಕಾರ ಹೊರಟಿದೆ. ಕ್ಯಾಬಿನೆಟ್ ಲಿಸ್ಟ್ ದೆಹಲಿ ತಲುಪಿದೆ, ನನಗೆ ಇಲ್ಲ ನೋಡಿ, ಇವಾಗ ಅದೆಲ್ಲ ತೀರ್ಮಾನ ನಮ್ಮ ಪಕ್ಷದ ವರಿಷ್ಠರು ಮಾಡ್ತಾರೆ. ಆ ಕಾರಣದಿಂದ ಅದ್ರ ಬಗ್ಗೆ ನಾನೇನು ಮಾತಾಡ್ತಕ್ಕಂಥದ್ದಕ್ಕೆ ಅವಶ್ಯಕತೆ ಇಲ್ಲ. ಆಯ್ತಾ? ಜಿಬಿಎ ಚುನಾವಣೆಗೆ ಯಾವ ರೀತಿಯಾಗಿ ಸರ್ಕಾರ? ನೋಡಿ, ಜಿಬಿಎ ಚುನಾವಣೆ ನಾವು ಆಗಸ್ಟ್ 31ನೇ ತಾರೀಕು ಒಳಗಡೆ ಮಾಡಬೇಕು ಅಂತಲೇ ಇತ್ತು. ಆದರೆ ಇವತ್ತು SIR ಪ್ರಕ್ರಿಯೆಯಲ್ಲಿ ಎಲ್ಲ ನಮ್ಮ ಅಧಿಕಾರಿಗಳು ಮತ್ತು ರಾಜಕೀಯ ಪಕ್ಷಗಳ ಕಾರ್ಯಕರ್ತರು ಕೂಡ ಬಹಳ ನಮ್ಮವರು ಪ್ರತಿಯೊಂದು ಬೂತ್ನಲ್ಲೂ ಕೂಡ ನಮ್ಮ ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ದಾರೆ. ಈ ಮಧ್ಯದಲ್ಲಿ ಚುನಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಈ ಸಮಸ್ಯೆ ಬಂದಾಗ ಸರ್ವೋಚ್ಚ ನ್ಯಾಯಾಲಯಕ್ಕೆ ನಮ್ಮ ಸರ್ಕಾರದಿಂದ ವಕೀಲರು ಕೂಡ ಹೋಗಿ ಅವರು ಕೂಡ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಅದರಿಂದ ಇವತ್ತು ಅದನ್ನು ಅವ್ರ ಮಾನ್ಯತೆ ಕೊಟ್ಟು ಇವತ್ತು, ಯಾಕಂದರೆ ಇದು ಸಹಜವಾದಂಥ ಒಂದು ಸಮಸ್ಯೆ, ಇದು ಈ SIR ಇಂದ ಬಂದಿರುವಂಥದ್ದು, ಅದಕ್ಕೆ ಟೈಮ್ ಕೊಟ್ಟಿದ್ದಾರೆ. ಖಂಡಿತ ಇದಕ್ಕಿಂತ ಮುಂದೆ ಹೋಗುವಂಥ ಪ್ರಶ್ನೆ ಬರೋಲ್ಲ. ಡಿಸೆಂಬರ್ 31ನೇ ತಾರೀಕು ಒಳಗೆ ಖಂಡಿತವಾಗಿಯೂ ಚುನಾವಣೆ ಆಗುತ್ತೆ ಮತ್ತು ನಗರ ಪಾಲಿಕೆ ಚುನಾವಣೆಗಳು ನಡೀತದೆ.